ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಸಿಗ್ತದೆ ಸೌಲಭ್ಯಗಳು, ಅದಕ್ಕಿಂತ ಹೆಚ್ಚಿನ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತದೆ. 30% ಅಷ್ಟು ದಾಖಲಾತಿಯನ್ನು ಹೆಚ್ಚಿಸಬೇಕು ಅಂತೇಳಿ ಈ ವರ್ಷ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಇದಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ಉಚಿತ ಊಟ ಇರ್ಬೋದು, ಉಚಿತ ಯೂನಿಫಾರ್ಮ್ ಇರ್ಬೋದು, ಒಳ್ಳೆಯ ಶಿಕ್ಷಣ ಇರ್ಬೋದು. NGO ಮಿತ್ರರು ಸೇರಿಕೊಂಡಂತೆ ನಾವು ಇವತ್ತು ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರುವವರೇ ಹೆಚ್ಚಾಗಿದ್ರು, ಅಲ್ಲಿ ಗುಣಮಟ್ಟ ಇಲ್ಲದ ಶಿಕ್ಷಣ ಸಿಗುತ್ತೆ. ಹಾಗೆಯೇ ಮೂಲಭೂತ ಸೌಲಭ್ಯಗಳು ಇರೋದಿಲ್ಲ, ಅಂದ್ರೆ ಕೊಠಡಿಗಳು ಇರೋದಿಲ್ಲ, ಡೆಸ್ಕ್ಗಳು ಮತ್ತು ಬೋರ್ಡ್ ಇರೋದಿಲ್ಲ, ಶೌಚಾಲಯಗಳು ಕೂಡ ಇರೋದಿಲ್ಲ ಎನ್ನುವಂತಹ ಕಾಲ ಒಂದಿತ್ತು. ಇವತ್ತು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ಉತ್ತಮವಾದಂತಹ ಸರ್ಕಾರಿ ಶಾಲೆಗಳು ಕೂಡ ಇದೆ. ಗುಣಮಟ್ಟದಲ್ಲಿ ಅಂದೂ ಕೂಡ ಗುಣಮಟ್ಟ ಇತ್ತು, ಆದ್ರೆ ಆ ಒಂದು ಪ್ರಾಮಾಣಿಕತೆಯ ಕೊರತೆಯೋ ಅಥವಾ ಅಸಡ್ಡೆಯೋ ಶಿಕ್ಷಕರಲ್ಲಿತ್ತು. ಆದ್ರೆ ಇವತ್ತು ಅದೆಲ್ಲವೂ ಕೂಡ ಬದಲಾಗಿದೆ. ಸರ್ಕಾರಗಳು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಉತ್ತಮವಾದಂಥ ಫಲಿತಾಂಶವನ್ನ ಕೊಡಬೇಕು ಅಂತೇಳಿ ಶಿಕ್ಷಕರಿಗೆ, ಅಲ್ಲಿನ ಅಧ್ಯಾಪಕರುಗಳಿಗೆ ಕಠಿಣವಾದಂಥ ತಾಕೀತು ಮಾಡಿರೋದ್ರಿಂದ ಇವತ್ತು ಅಂದ್ರೆ ಈ ಬಾರಿಯ SSLCಯಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಉತ್ತಮವಾದಂಥ ಫಲಿತಾಂಶ ಬರ್ತಾ ಇದೆ. ಮಧ್ಯಮ ವರ್ಗ ಮತ್ತು ಬಡವರಿಗೆ ಒಂದು ರೀತಿ ಸಂಜೀವನಿಯಾಗಿ ಕೆಲಸ ಮಾಡುವಂಥದ್ದೇ ಅವರ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು. ಇವತ್ತು ಸರ್ಕಾರಿ ಶಾಲೆಗಳಿಗೆ ದಾಖಲಾತಿಗಳನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳು ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಆಡಳಿತ ಮಂಡಳಿಗಳು ಇವೆಲ್ಲವೂ ದಾಖಲಾತಿ ಜಾಗೃತಿ ಅಭಿಯಾನವನ್ನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಆಯೋಜಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿನ ಈ ಒಂದು ದಾಖಲಾತಿ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಇದೊಂದು ವಾಕಥಾನ್ ಆಗಿದ್ದು, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ದಾಖಲಿಸಿ ಅಂತೇಳಿ ನಾಮಫಲಕಗಳನ್ನ ಹಿಡಿದಂತಹ ಸಾವಿರಾರು ಸಂಖ್ಯೆಯಲ್ಲಿನ ಗಣ್ಯರು, ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ದರು. ಇದೊಂದು ರೀತಿ ಹಬ್ಬದ ರೀತಿ ಕಾಣಿಸ್ತಿತ್ತು. ಕಾರಣ ಸರ್ಕಾರಿ ಶಾಲೆಗಳಲ್ಲೂ ಕೂಡ ದಾಖಲಾತಿಯನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ದಾಖಲಾತಿ ಜಾಗೃತಿ ಜಾಥಾ ಎಲ್ಲರ ಗಮನವನ್ನ ಸೆಳೆದಿದ್ದ ಈ ಒಂದು ಜಾಥಾದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಸರ್ಕಾರದ ಸೌಲಭ್ಯದೊಂದಿಗೆ ಉಚಿತ ಶಿಕ್ಷಣ ಪಡೆಯಲು ಶಿಕ್ಷಣ ಪಡೆಯಲು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಉಚಿತ ಬಿಸಿ ಊಟದೊಂದಿಗೆ ಉಚಿತ ಶಿಕ್ಷಣ ಪಡೆಯಲು ಸರ್ಕಾರಿ ಶಾಲೆಗೆ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ಉಚಿತವಾಗಿ ಪಡೆಯಲು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಉಚಿತವಾಗಿ ಪಡೆಯಲು ನಿಮ್ಮ ಮಕ್ಕಳನ್ನು
ಜಿಲ್ಲಾ ಪಂಚಾಯತ್ ವತಿಯಿಂದ ಹಾಗೂ ಬೆಂಗಳೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲಾ ವತಿಯಿಂದ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ ಜಿಗಣಿಯಲ್ಲಿ. ಏನಪ್ಪ ಈ ಕಾರ್ಯಕ್ರಮದ ಉದ್ದೇಶ ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಹೊಸ ಅಡ್ಮಿಷನನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ವಿಶೇಷ ಆಂದೋಲನವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಎಲ್ಲ ನೀವು ನೋಡಿರ್ತೀರಿ, ಪ್ರೈವೇಟ್ ಸ್ಕೂಲವರು ಪಾಂಪ್ಲೆಟ್ ಹಂಚೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಹಂಚೋದು. ನಾವು ಸರ್ಕಾರಿ ಶಾಲೆಗಳು ಯಾರಿಗೂ ಕಮ್ಮಿ ಇಲ್ಲ. ಸರ್ಕಾರಿ ಶಾಲೆಗಳಲ್ಲೂ ಎಲ್ಲ ಮಕ್ಕಳಿಗೆ ಏನು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಸಿಗ್ತದೆ ಸೌಲಭ್ಯಗಳು, ಅದಕ್ಕಿಂತ ಹೆಚ್ಚಿನ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತದೆ. ಉಚಿತ ಊಟ ಇರ್ಬೋದು, ಉಚಿತ ಯೂನಿಫಾರ್ಮ್ ಇರ್ಬೋದು, ಒಳ್ಳೆಯ ಶಿಕ್ಷಣ ಇರ್ಬೋದು. ಈಗ ನಾವೆಲ್ಲ ಕಡೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಸೈನ್ಸ್ ಲ್ಯಾಬ್ಸ್ ಇರ್ಬೋದು, ಆಮೇಲೆ ಲೈಬ್ರರೀಸ್ ಇರ್ಬೋದು, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಒಳ್ಳೆ ಪ್ಲೇಯಿಂಗ್ ಆಟ ಆಡಲಿಕ್ಕೆ ಒಳ್ಳೆ ಮೈದಾನ ಇರ್ಬೋದು. ಇವೆಲ್ಲವನ್ನು ಕರ್ನಾಟಕ ಸರ್ಕಾರ ಒದಗಿಸ್ತಾ ಇದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರು ಅವರ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು, ಉಚಿತವಾದ ಶಿಕ್ಷಣವನ್ನು ಪಡಿಬೇಕು, ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು ಅಂತೇಳಿ ಇವತ್ತು ಸುಮಾರು ಒಂದು 400 ಜನ ಶಿಕ್ಷಕರು, ಸಾರ್ವಜನಿಕರು ಜಿಗಣಿಯಲ್ಲಿ ಎಲ್ಲ ಸೇರಿ ಇವತ್ತೊಂದು ಈ ವಿಶೇಷ ಆಂದೋಲನವನ್ನು ಆಯೋಜಿಸಿದ್ದೇವೆ. ಇದನ್ನು ಎಲ್ಲ ಮನೆಗೂ ಮಾಧ್ಯಮದವರು ತಲುಪಿಸಬೇಕು. ನಮ್ಮ ಎಲ್ಲ ಸಾರ್ವಜನಿಕರ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರಬೇಕು ಅನ್ನೋದೇ ನಮ್ಮ ಇಚ್ಛೆ. ಈ ವರ್ಷ ನೀವೆಲ್ಲ ನೋಡಿದ್ದೀರಿ, ನಾವು ಸರ್ಕಾರಿ ಶಾಲೆಗಳಲ್ಲಿ 93.4% ಅಷ್ಟು ರಿಸಲ್ಟು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬಂದಿದೆ. ನಾವು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಿಗೂ ಏನು ಕಮ್ಮಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ತೋರಿಸ್ಕೊಟ್ಟಿದ್ದೇವೆ. ಕರ್ನಾಟಕ ಸರ್ಕಾರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಭಾಳ ಉತ್ತಮವಾದ ಕೆಲಸ ನಡೀತಿದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ತಮ್ಮ ಮಕ್ಕಳನ್ನು ದಯವಿಟ್ಟು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ವಿನಂತಿಸ್ಕೊಳ್ತಾ, ಎಲ್ಲ ಮಕ್ಕಳಿಗೆ ಪ್ರತಿ ದಿನ ಮಧ್ಯಾಹ್ನದ ಊಟ, 5 ದಿನ ಮೊಟ್ಟೆ, ಬಾಳೆಹಣ್ಣು ಇವೆಲ್ಲವನ್ನು ಸರ್ಕಾರ ನೀಡ್ತಾ ಇದೆ. ಆದ್ದರಿಂದ ಈಗ ನಮ್ಮ ಎಲ್ಲ ಸ್ಕೂಲ್ಗಳಲ್ಲಿ ಕನ್ನಡ ಮಾಧ್ಯಮವೂ ಇದೆ, ಇಂಗ್ಲೀಷ್ ಮಾಧ್ಯಮವೂ ಇದೆ. ಅದು ಮಕ್ಕಳಿಗೆ ಮತ್ತು ಪೋಷಕರಿಗೆ ಬಿಟ್ಟಿದ್ದಾರೆ ಸರ್ಕಾರ. ಅದನ್ನು ಅವರು ಯಾವ ಮಾಧ್ಯಮದಲ್ಲಿ ಓದಬೇಕು ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ 30% ಅಷ್ಟು ದಾಖಲಾತಿಯನ್ನು ಹೆಚ್ಚಿಸಬೇಕು ಅಂತೇಳಿ ಈ ವರ್ಷ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಇದಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ನಾವು ನವೆಂಬರ್ 14ನೇ ತಾರೀಕಿಂದನೇ ಮಹಾ ಪೋಷಕರ ಸಭೆ ಅಂತ ಮಾಡಿ ಆ ದಿನದಿಂದನೇ ನಮ್ಮ ಶಾಲೆಗಳಿಗೆ ದಾಖಲಾತಿ ಮಾಡ್ಕೊಳ್ಳೋವಂಥ ಒಂದು ಕಾರ್ಯಕ್ರಮನ ಮಾಡ್ಕೊಂಡಿದ್ದೀವಿ. ಈಗ ರಜಾ ಅವಧಿ ಇರೋದ್ರಿಂದ ನಾವು ಏನಂದರೆ ಸರ್ಕಾರಿ ಶಾಲೆಗಳನ್ನ ಮಾರ್ಕೆಟಿಂಗ್ ಮಾಡ್ತಾಯಿಲ್ಲ. ನಾವು ಇಷ್ಟೆಲ್ಲ ಸೌಲಭ್ಯಗಳು ಕೊಡ್ತೀವಿ, ಎಲ್ಲ ಕ್ವಾಲಿಟಿ ಟೀಚರ್ಸ್ ಇದ್ದಾರೆ, ಆದರೆ ನಾವು ಎಲ್ಲೂ ಕೂಡ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ದೇ ಇರೋದ್ರಿಂದ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇರೋವಂಥದ್ದು. ಮತ್ತು ಪಬ್ಲಿಕ್ಕಲ್ಲಿ ಒಂದು ಓನರ್ಶಿಪ್ ಇರಬೇಕಾಗತ್ತೆ. ಏನಂದರೆ ಒಂದು ಅವರು ಎಲ್ಲಿ ಅವ್ರ ಏರಿಯಾ ಇದೆ ಅಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ ಅಂತಂದರೆ ಅದು ಎಲ್ಲರಿಗೂ ಸೇರಿರುವಂಥ ಸ್ಕೂಲು. ನಾವೆಲ್ಲರೂ ಕೂಡ ಅದನ್ನು ಸೇರಿ ಅಭಿವೃದ್ಧಿಪಡಿಸಿದ್ರೆ ಆ ಶಾಲೆಗಳು ಮಾದರಿ ಶಾಲೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಭಾಳಷ್ಟು ವಿಚಾರಗಳು ಮಾಡಿ ಈ ವರ್ಷದಿಂದ DL ಕರಿಕ್ಯುಲಮ್ ಅಂತಂದರೆ ಬೈಲಿಂಗ್ವಲ್ ಕನ್ನಡ ಭಾಷೆ ಜೊತೆಗೆ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ನಾವು ಶಿಕ್ಷಣನ ಕೊಡ್ತಾ ಇರೋವಂಥದ್ದು ಮಾಡಿದ್ದೀವಿ. ಮತ್ತು ವಿನೂತನವಾಗಿ ಈಗ CBSE ಮಾದರಿಯಲ್ಲಿ ನಾವು ರಿಸಲ್ಟನ್ನು ಕೂಡ SLC ಕೊಡೋವಂಥದ್ದಾಗಿದೆ. ಅದ್ರ ಜೊತೆಗೆ ಏನಪ್ಪ ಮಾಡಿದ್ದೀವಿ ಅಂತಂದರೆ ಹಿಂದಿಗೆ ಗ್ರೇಡಿಂಗ್ ಕೊಟ್ಟಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, CBSEಲಿ 10ನೇ ಕ್ಲಾಸಲ್ಲಿ ಹಿಂದಿ ಇಲ್ಲ, 5ರಿಂದ 8ನೇ ತರಗತಿಗೆ ಮಾತ್ರ ಹಿಂದಿ ಇರೋವಂಥದ್ದು. ಮಕ್ಕಳು ಬೇರೆ ಭಾಷೆ ಕಲಿಯೋ ಬದಲು ಕೋರ್ ಸಬ್ಜೆಕ್ಟ್ ಬಗ್ಗೆ ವಿಜ್ಞಾನ, ಗಣಿತ ಮತ್ತು ಬೇರೆ ವಿಷಯದಲ್ಲಿ ಮಕ್ಕಳು ಅಧ್ಯಯನ ಮಾಡೋಕ್ಕೆ ಟೈಮ್ ಸಿಗಲಿ ಮತ್ತು ಚೆನ್ನಾಗಿ ಓದಲಿ, ಕಾಂಪಿಟೇಟಿವ್ ಆಗಿ ಮಕ್ಕಳು ಬೆಳೀಲಿ ಅಂತೇಳಿ ಕನ್ನಡ ಭಾಷೆ ಜೊತೆಗೆ ಇಂಗ್ಲೀಷ್ ಭಾಷೆನ 2 ಭಾಷೆಯನ್ನು ಕಡ್ಡಾಯವಾಗಿ ಕಲಿಬೇಕು ಅಂತೇಳಿ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜನ್ನು ನಾವು ಅದನ್ನು ಇದರಲ್ಲಿ ಕೊಟ್ಟಿದ್ದೀವಿ. ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ನಾವು ಇಂಡೆಂಟ್ ಹಾಕಬೇಕಾದ್ರೆ ಖಾಸಗಿ ಶಾಲೆಯವರು ಕನ್ನಡ ಭಾಷೆನ ಕಲಿಸಲೇಬೇಕು ಅಂತೇಳಿ ಸರ್ಕಾರ ಒಂದು ಅಧಿಸೂಚನೆ ಕೂಡ ಹೊರಡಿಸಿದೆ. ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ನಾವು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಶಿಕ್ಷಕರು, ಮಕ್ಕಳು ಮತ್ತು ಎಲ್ಲ NGO ಮಿತ್ರರು ಸೇರಿಕೊಂಡಂತೆ ನಾವು ಇವತ್ತು ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚು ಮಾಡಬೇಕು ಅಂಥೇಳಿ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಕೂಡ ದಾಖಲಾತಿ ಉತ್ತಮವಾಗಿದೆ. ಅದನ್ನು 30ರಷ್ಟು ಹೆಚ್ಚು ಮಾಡಬೇಕು ಅಂಥೇಳಿ ಈ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಈಗಾಗಲೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ಬೋಧನೆ ಅಂತಂದರೆ ಮಾಧ್ಯಮವನ್ನು ಕೂಡ ಈಗಾಗಲೇ ತರಬೇತಿಯನ್ನು ಶಿಕ್ಷಕರಿಗೆ ಕೊಟ್ಟಿದ್ದೇವೆ. ಇಂಗ್ಲೀಷ್ ಮಾಧ್ಯಮವೂ ಇರುತ್ತೆ, ಕನ್ನಡ ಮಾಧ್ಯಮವೂ ಕೂಡ ಈ ಶೈಕ್ಷಣಿಕ ವರ್ಷದಿಂದ ಇರುತ್ತೆ. ಈಗಾಗಲೇ ಪಠ್ಯಪುಸ್ತಕಗಳೆಲ್ಲವೂ ಕೂಡ ಶಾಲೆಗಳಿಗೆ ತಲುಪುವ ಹಂತದಲ್ಲಿದೆ. ಮತ್ತು ನಮ್ಮ ಆನೇಕಲ್ನ ಎಲ್ಲ ಶಿಕ್ಷಕರಿಗೂ ಕೂಡ ಈಗಾಗಲೇ ನಾವು ದ್ವಿಭಾಷಾ ಬೋಧನೆಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನತೆಯಲ್ಲಿ ಕೇಳಿಕೊಳ್ಳೋದಿಷ್ಟೇ, ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ವ್ಯವಸ್ಥೆ ಇದೆ, ಎಲ್ಲ ಸವಲತ್ತುಗಳಿದೆ, ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಕೊಡ್ತಾ ಇದ್ದೇವೆ.
ಎಲ್ಲ ಬಿಸಿಯೂಟ ಯೋಜನೆಯಿಂದ ಹಿಡಿದು ಶೂ ಸಾಕ್ಸಿಂದ ಹಿಡಿದು ಉಚಿತ ಪಠ್ಯಪುಸ್ತಕ ಸಮವಸ್ತ್ರ ಎಲ್ಲವನ್ನು ಕೂಡ ನೀಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಮೊಟ್ಟೆ ವಿತರಣೆ ಕೂಡ ನಾವು ಕೊಡ್ತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸಿದ್ದೀರಾ. ಈ ದಿನಮಾನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಮುಂದಿನ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಲ್ಲ ಸಾರ್ವಜನಿಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಅಂತೇಳಿ ನಾವು ಈ ದಿನ ಹೊಕ್ಕೊರಳಿನಿಂದ ನಾವು ಈ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.